ಇನ್ನು BMTC ನಿಗಮಕ್ಕೇನೆ ಚೆಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಕಂಡಕ್ಟರ್ಗಳ ಕಳ್ಳಾಟದ ಬಗ್ಗೆ BMTC MDಗೆ ಈಗ ರಿಪೋರ್ಟ್ ಸಲ್ಲಿಕೆ ಆಗಿದೆ. BMTC ನಿಗಮಕ್ಕೇನೆ ಈಗ ಕಂಡಕ್ಟರ್ಗಳೇ ಚೆಳ್ಳೆಹಣ್ಣು ತಿನ್ನಿಸ್ತಾ ಇರುವಂಥ ಘಟನೆ. ಕಂಡಕ್ಟರ್ಗಳ ಕಳ್ಳಾಟದ ಬಗ್ಗೆ BMTC MDಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಬಸ್ಗಳಲ್ಲಿ ಪ್ರಯಾಣಿಕರ ಸಹಾಯಕ್ಕೆ ಈಗ ಸ್ಕ್ಯಾನರ್ ಅಳವಡಿಕೆ ಆಗಿದೆ. ಆದರೆ ಕೆಲ ಕಿಲಾಡಿ ಕಂಡಕ್ಟರ್ಗಳಿಂದ ಕ್ರಿಮಿನಲ್ ಐಡಿಯಾ ಕೂಡ ಮಾಡ್ತಾ ಇದ್ದಾರೆ. ಕಂಡಕ್ಟರ್ಗಳಿಂದ ಕ್ರಿಮಿನಲ್ ಐಡಿಯಾ, BMTC ಸ್ಕ್ಯಾನರನ್ನು ಕಿತ್ತು ತಮ್ಮ UPI ಸ್ಕ್ಯಾನರ್ಗಳ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ತಮ್ಮ ಅಕೌಂಟ್ಗಳಿಗೆ ಟಿಕೆಟ್ ಹಣ ವರ್ಗಾವಣೆ ಆಗ್ತಾ ಇದೆ. ಇದರಿಂದ ಸಂಸ್ಥೆಗೆ ಭಾರಿ ನಷ್ಟ ಉಂಟಾಗ್ತಾ ಇರೋದು ಈಗ ಬಯಲಾಗ್ತಾ ಇದೆ. ಕಂಡಕ್ಟರ್ಗಳ ಅಕೌಂಟ್ ಪರಿಶೀಲನೆ ಸಂದರ್ಭದಲ್ಲಿ ಕೃತ್ಯ ಬಯಲಾಗಿದೆ. 50,000 ಹಣ ಪ್ರಯಾಣಿಕರಿಂದ ಹಾಕಿಸ್ಕೊಂಡಿದ್ದಂತಹ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ನಕಲಿ ಸ್ಕ್ಯಾನರ್ ಮಾಡಿದವರನ್ನು ಈಗ ಸಂಸ್ಥೆ ಸಸ್ಪೆಂಡ್ ಮಾಡಿದೆ. ಒಂದು ಕಡೆ ಈಗ 3 ಕಂಡಕ್ಟರ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಉನ್ನತ ತನಿಖೆ ಮಾಡಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮೊದಲೇ BMTC ಲಾಸಲ್ಲಿದೆ ಅಂತ ಬೊಬ್ಬೆ ಹೊಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಎಲ್ಲ ಕಡೆನೂ ಕೂಡ ಒಂದು ಉಚಿತ ಪ್ರಯಾಣ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಣ ಇಸ್ಕೊಳ್ತಾ ಇಲ್ಲ. ಅದರದ್ದು ಹೊರೆ ಈಗ ಪುರುಷ ಪ್ರಯಾಣಿಕರಿಗೆ ಬಿದ್ದಿದೆ. ಅದರಲ್ಲೂ ಕೂಡ ನೋಡಿ BMTC ಸಂಸ್ಥೆಗೆ ಸೇರಬೇಕಾದಂತಹ ಹಣ ಕೆಲವು ಕಿಲಾಡಿ ಕಂಡಕ್ಟರ್ಗಳು ನೋಡಿ, ಸ್ಕ್ಯಾನರ್ ಏನು ಗಮನಿಸ್ತಾ ಇದ್ದೀರಲ್ಲ ನೀವು, ಆ ಬಸ್ಸಿನ ಆ ವಿಂಡೋದಲ್ಲೆಲ್ಲ ಸ್ಕ್ಯಾನರ್ ಇದೆಯಲ್ಲ, ಸಾಕಷ್ಟು ಜನ ಈಗ UPI ಪೇಮೆಂಟ್ ಮಾಡ್ತಾರೆ. ಆದರೆ ಏನು ಮಾಡ್ತಾ ಇದ್ದಾರೆ ಕಂಡಕ್ಟರ್ಗಳು, ಅವ್ರದ್ದು ಅಕೌಂಟಿಗೆ ಸಂಬಂಧಪಟ್ಟಿರೋಂಥ ಸ್ಕ್ಯಾನರ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ನೇರವಾಗಿ ಕಂಡಕ್ಟರು ಖಾತೆಗೆ ಹಣ ಜಮಾವಣೆ ಆಗ್ತಾ ಇದೆ. ನೋಡಿ, ಇದು ಕಿಲಾಡಿ ಕಂಡಕ್ಟರ್ಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಸರ್ಕಾರಿ ಸಂಬಳ ಸಿಗ್ತಾ ಇದೆ, ಅದ್ರ ಜೊತೆಗೆ ಈ ಸಂಸ್ಥೆಗೆ ಮೋಸ ಮಾಡ್ತಾ ಇರುವಂತಹ ಕಂಡಕ್ಟರ್ಗಳು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಒಂದು ಕಡೆ BMTC ನಷ್ಟದಲ್ಲಿದೆ ಅಂತ ಸ್ವತಃ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರುಗಳು, ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶಕ್ತಿ ಯೋಜನೆಯಿಂದನೂ ಸಾಕಷ್ಟು ಸಾರಿಗೆ ಸಂಸ್ಥೆಗೆ ಹೊರೆಯಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಕಂಡಕ್ಟರ್ಗಳು ಸಾಕಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ವರ್ಷಿತಾ? ಎಸ್ ಸಚಿನ್, ನಮ್ಗೆಲ್ಲ ಗೊತ್ತೇ ಇದೆ BMTCಯಲ್ಲಿ ಸುಲಭವಾಗಿ ಏನಾದ್ರೂ ಪೇ ಮಾಡ್ಬೇಕು, ಟಿಕೆಟ್ ಗಳನ್ನ ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಚೇಂಜ್ ಗಳಿರಲ್ಲ. ಕಂಡಕ್ಟರ್ಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇರತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಕ್ಯಾನರ್ ಗಳನ್ನ ಪರಿಚಯಿಸಿದ್ರು. ಯಾಕಂದ್ರೆ ಈ ಸ್ಕ್ಯಾನರ್ ಮುಖಾಂತರವಾಗಿ BMTCಯ ಖಜಾನೆಗೆ ದುಡ್ಡು ಹೋಗ್ತಾ ಇತ್ತು. ಆದ್ರೆ ಈಗ ಕೆಲವೊಬ್ರು ಕದಿಬರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ ಈ ಅಲ್ಲಿ ಕೆಲಸ ಮಾಡುವಂತಹ ಕಂಡಕ್ಟರ್ಗಳೇ ತಮ್ಮ ಬ್ಯಾಂಕಿನ ಸ್ಕ್ಯಾನರ್ ಗಳನ್ನ ಅಳವಡಿಸಿರುವಂತದ್ದು. ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು 4 ಜನ ಕಂಡಕ್ಟರ್ ಗಳನ್ನ ಕೂಡ ಇದೀಗ BMTC ಸಸ್ಪೆಂಡ್ ಮಾಡಿದೆ. ಜೊತೆಗೆ ಇವರ ಅಕೌಂಟ್ ಗಳಲ್ಲಿ ಸರಿಸುಮಾರು 50,000ಕ್ಕೂ ಹೆಚ್ಚು ಅಕೌಂಟಿಗೆ ಹಣ ಬಂದಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಯಾವ್ಯಾವ ರೀತಿ ದುಡ್ಡನ್ನ ಮಾಡಬಹುದು ಅನ್ನುವಂಥದ್ದನ್ನ ಈಗ BMTC ಚಾಲಕರು ಹೇಳ್ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಈ ರೀತಿ ಥಿಂಕಿಂಗ್ ಯಾರಿಗೂ ಕೂಡ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತಮ್ಮ ಈಗ ಸ್ಕ್ಯಾನರ್ ಗಳ ಮುಖಾಂತರ ಹಣವನ್ನ ವರ್ಗಾಯಿಸ್ಕೊಳ್ಳೋದು, ಕೆಲವೊಂದು ಸಂದರ್ಭದಲ್ಲಿ ಚೆಕಿಂಗ್ ಅವರು ಕೂಡ ಬರಲ್ಲ. ಚೆಕಿಂಗ್ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸುಳ್ಳು ಲೆಕ್ಕಾಚಾರವನ್ನ ತೋರಿಸೋದಾಗಿರ್ಬೋದು, ಜೊತೆಗೆ ಈ ತಮ್ಮ ಅಕೌಂಟ್ ಗಳಿಗೆ ಹಣವನ್ನ ವರ್ಗಾವಣೆ ಮಾಡೋದಾಗಿರ್ಬೋದು. ಜೊತೆಗೆ ಈ BMTC ಆಫೀಸ್ಗೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಗಳು ಈ ಹಿಂದೆಯೂ ಕೂಡ ಬಂದಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ UPI ಸ್ಕ್ಯಾನ್ ಮಾಡಿದ್ರೆ ಬೇರೆ ಕಂಡಕ್ಟರ್ ಗಳ ಹೆಸರು ಬರ್ತಾ ಇದೆ, ಹಾಗಾದ್ರೆ ಕಂಡಕ್ಟರ್ ಗಳ ಹೆಸರಿಗೆ ನೀವು ಅಕೌಂಟ್ ಅನ್ನ ಜಾಯಿನ್ ಮಾಡಿದ್ದೀರಾ ಅನ್ನುವಂತಹ ಕಂಪ್ಲೇಂಟ್ ಗಳು ಕೂಡ ಕೇಳಿ ಬಂದಿದ್ವು. ಇದೇ ನಿಟ್ಟಿನಲ್ಲಿ ಯಾರ್ಯಾರ ಮೇಲೆ ಅನುಮಾನ ಮೂಡಿ ಬಂತು ಅಂತವರ ಅಕೌಂಟ್ ಅನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಇದೀಗ 3 ಕಂಡಕ್ಟರ್ ಗಳು ಕೂಡ ಸಿಕ್ಕಿದಿರುವಂತದ್ದು. ಸದ್ಯ 3 ಕಂಡಕ್ಟರ್ ಗಳನ್ನು ಕೂಡ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಒಂದಷ್ಟು ದಿನಗಳ ಕಾಲ ಮನೆಗೆ ಹೋಗಿ ನೀವು, ಜೊತೆಗೆ ಮುಂದೆ ಯಾವ ರೀತಿ ನಿರ್ಧಾರವನ್ನ ತಗೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ BMTC ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಈ ಹಿಂದೆ ಕೂಡ ಸಚಿನ್ ನೋಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಯಾಣಿಕರು ಕೂಡ ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸುವಂತಹ ಕೆಲಸವನ್ನ ಈ ಹಿಂದೆ ಮಾಡಿದ್ರು, ಅದು ಕೂಡ ಬೆಳಕಿಗೆ ಬಂದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಕಂಡಕ್ಟರ್ ಗಳೇ ಈ ರೀತಿ ಖತರ್ನಾಕ್ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಸ್ವತಃ BMTC ಅಧಿಕಾರಿಗಳ ಗಮನಕ್ಕೂ ಕೂಡ ಇರ್ಲಿಲ್ಲ. ಅಂದ್ರೆ ಈ ರೀತಿನೂ ಮಾಡಬಹುದು, ಈ ರೀತಿನೂ ದುಡ್ಡು ಮಾಡಬಹುದಾ ಅನ್ನುವಂತಹ ಆಲೋಚನೆ ಯಾರಿಗೂ ಕೂಡ ಬಂದಿರ್ಲಿಕ್ಕಿಲ್ಲ. ಸದ್ಯ ಇದೀಗ ಕಂಪ್ಲೇಂಟ್ ನ ಆಧಾರದ ಮೇಲೆ ಇದೀಗ 3 ಜನ ಕಂಡಕ್ಟರ್ ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಅವರಿಗೆ ಬೇಕಾದಂತಹ ಒಂದಷ್ಟು ಆಕ್ಷನ್ ಗಳನ್ನ ಕೂಡ ತಗೊಳ್ಳಲಾಗ್ತಾ ಇದೆ. ಸದ್ಯ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಂಡಕ್ಟರ್ ಹಾಗೂ ಡ್ರೈವರ್ಗಳಿಗೆ BMTC ಡ್ರೈವರ್ಗಳು ಓಕೆ ಧನ್ಯವಾದ ವರ್ಷಿತಾ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್.
ಹೇಳಿ. BMTCಯಲ್ಲಿ ಕಂಡಕ್ಟರ್ಗಳು ಕಳ್ಳಾಟ ಆಡ್ತಾ ಇದ್ದಾರೆ, ಒಂದ್ ಕಡೆ ಈಗ ತಮ್ಮ ಗಮನಕ್ಕೂ ಬಂದಿದೆ. ಅಲ್ಲ, ಹೋದ್ ತಿಂಗಳ ಸಸ್ಪೆನ್ಷನ್ ಆಯ್ತು. ಓಕೆ. ಅಂದ್ರೆ ಡಿಸೆಂಬರ್ ಅಲ್ಲೇ 3 ಜನ ಸಸ್ಪೆನ್ಷನ್ ಆಗಿದೆ. ಓಕೆ. ಒಟ್ಟು ಒಬ್ರು ಒಂದು 50,000, ಇನ್ನೊಬ್ರು 16,000, ಒಟ್ಟು ಸುಮಾರು ಒಂದು 70,000 ಅವರು ತಗೊಂಡಿದ್ರು. ಅಲ್ಲ, ಹಿಂಗಾದ್ರೆ ಹೆಂಗೆ ಅಂತ ಸರ್? ಈಗ ನೋಡಿ, ಈಗ UPI ಪೇಮೆಂಟ್ ಈಗ ಮಾಡ್ತಾರೆ, ಅದು ಏನಾಗಿತ್ತು ಸಂಸ್ಥೆಗೆ ಅಂದ್ರೆ- ಸೇರ್ಬೇಕಾದ ಹಣ ಕಂಡಕ್ಟರ್ ಅಕೌಂಟಿಗೆ ಹೋದ್ರೆ ಹೆಂಗೆ ಅಂತ? ಕಂಡಕ್ಟರ್ ಶಿಕ್ಷೆ ಆಗುತ್ತೆ ಅಷ್ಟೇ, ಅವ್ರಿಗೆ ಶಿಕ್ಷೆ ಆಗುತ್ತೆ. ಓಕೆ. ಶಿಕ್ಷೆ ಮಾಡ್ಲೇಬೇಕು ತಾನೆ. ಕರೆಕ್ಟ್. ಸಸ್ಪೆನ್ಷನ್ ಆಗಿದೆ, ಎನ್ಕ್ವೈರಿ ಮಾಡ್ತಾರೆ, ಏನ್ ಕ್ರಮ ತಗೊಳ್ತಾರೆ. ಅಲ್ಲ, ಈಗ ಮುಂದೆ ಈ ತರ ಘಟನೆ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಕ್ ಮುಂದಾಗಿದ್ದೀರಾ ಅಂತ ತಾವು? ಅದಕ್ಕೆ ಈಗ ಹೊಸ ಟೆಕ್ನಾಲಜಿ ನಮ್ದು ಬರ್ತಾ ಇದೆ, ಆ ರೀತಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ. ಹೊಸ ಟೆಕ್ನಾಲಜಿ ಈಗ ಬಂದ್ಬಿಟ್ಟಿದೆ. ಆರ್ಡರ್ ಇದು ವರ್ಕ್ ಆರ್ಡರ್ ಕೊಟ್ಟಾಗಿದೆ, ಇನ್ನೊಂದು ತಿಂಗಳಲ್ಲಿ ಅದು ಬಂದ್ಬಿಡುತ್ತೆ. ಡೈನಾಮಿಕ್ ಇದು ಅಂತ UPI ಬರುತ್ತೆ, ಅದ್ರಲ್ಲಿ ಆಮೇಲೆ ಈ ರೀತಿ ಎಲ್ಲ ಮಾಡಕ್ ಆಗೋದಿಲ್ಲ. ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಅದ್ರಲ್ಲಿ. ಓಕೆ. ಈಗ ಇವರು ಇವ್ರು ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ. ಓಕೆ. ಮತ್ತೆ ಇವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಎನ್ಕ್ವೈರಿ ಮಾಡಿ ಅವ್ರು ಏನ್ ಶಿಕ್ಷೆ ಕೊಡ್ಬೇಕೋ ಕೊಡ್ತಾರೆ. ಓಕೆ. ಇದು ಬೇರೆಯವ್ರಿಗೂ ಹೆಚ್ಚು ಕೂಡ ಎಚ್ಚರಿಕೆ ಇದು. ಅಲ್ಲ, ಒಂದ್ ಕಡೆ ನೋಡಿ, ಈಗ ಸಾಕಷ್ಟು ಈಗ ವರದಿಗಳನ್ನ ತಾವು ಕೂಡ ಗಮನಿಸ್ತಾ ಇರ್ತೀರಾ, BMTC ಲಾಸ್ ಅಲ್ಲಿ ಇದೆ ಅಂತ. ಇನ್ನೊಂದ್ ಕಡೆ ಶಕ್ತಿ ಯೋಜನೆಯಿಂದನೂ ಕೂಡ ಸಂಸ್ಥೆಗೆ ಸಾಕಷ್ಟು ಈಗ ನಷ್ಟ ಆಗ್ತಾ ಇದೆ. ಇನ್ನೊಂದ್ ಕಡೆ ಕಂಡಕ್ಟರ್ಗಳು ಈ ರೀತಿ ಮಾಡಿದಾಗ ಸಾಕಷ್ಟು ಸಮಸ್ಯೆ ಅಲ್ವಾ ಅಂತ? ಆಗುತ್ತೆ. ಶಕ್ತಿ ಯೋಜನೆಯಿಂದ ನಷ್ಟ ಇಲ್ಲ. ಆಮೇಲೆ ಈ ತರ ಸಂಸ್ಥೆ ದುಡ್ಡು ಕದಿಯುವಂತವ್ರಿಗೆ ನಾವು ಪಾಠ ಕಲಿಸದೇ ಇದ್ರೆ ತಪ್ಪಾಗುತ್ತೆ. ಅಲ್ಲ, ಇದು ಏನ್ ಶಿಕ್ಷೆ ಇದೊಂಥರ ಈಗ ಸಂಸ್ಥೆ ಅನ್ನ ತಿಂದು ಸಂಸ್ಥೆಗೆ ದ್ರೋಹ ಮಾಡಿದ ಕೆಲಸ ಆಯ್ತು ಈಗ. ಹೌದು, ನಿಜ. ಮತ್ತೆ ಆ ರೀತಿ ಮಾಡಬಾರ್ದು. ಕರೆಕ್ಟ್. ಮನೇಲಿ ಇದ್ಕೊಂಡೆ ಕಳ್ತನ ಮಾಡ್ದಂಗೆ, ಮನೆಯವರೇ ಕಳ್ತನ ಮಾಡೋದು. ಇಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಓಕೆ. ಒಟ್ನಲ್ಲಿ ಈಗ ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅಲ್ವಾ? ಆಗ್ಬಾರ್ದು. ಅದಕ್ಕೆ ಹೊಸ ಟೆಕ್ನಾಲಜಿ ಬರುತ್ತಾ ಇದೆ, ಅದ್ರಲ್ಲಿ ಮಾಡ್ತೀವಿ ಅದನ್ನ. ಓಕೆ. ಧನ್ಯವಾದ ರಾಮಲಿಂಗ ರೆಡ್ಡಿ ಅವರೇ, ಎಷ್ಟೊತ್ತು ಪವರ್ ಟಿವಿ ಜೊತೆ ಮಾತಾಡಿದ್ರೆ. ಒಂದ್ ಕಡೆ BMTC ಸಂಸ್ಥೆಗೆ ಸಂಬಂಧಪಟ್ಟಂತಹ ಕಂಡಕ್ಟರ್ಗಳೇ ಕಳ್ಳಾಟ ಆಡ್ತಾ ಇದ್ರು. ಈಗ ಆಲ್ರೆಡಿ ಅವ್ರು ಹೇಳ್ದಂಗೆ ಮನೆ ಮಂದಿನೇ ಕಳ್ಳಾಟ ಆಡ್ತಾ ಇದ್ದಾರೆ, ತಿಂದ ಮನೆಗೆ ದ್ರೋಹ ಮಾಡುವಂಥವರೇ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಸ್ಪಷ್ಟನೆ ಕೊಟ್ಟರು. ಜೊತೆಗೆ ಹೊಸ ಟೆಕ್ನಾಲಜಿಯಿಂದ ಇಂತಹ ಒಂದಿಷ್ಟು ಕಳ್ಳಾಟಗಳನ್ನು ತಡೆಗಟ್ಟಬಹುದು ಅನ್ನುವಂತಹ ಒಂದು ಸ್ಪಷ್ಟನೆಗಳನ್ನು ಕೂಡ ಈಗ ಸಚಿವರೇ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ